ನಮಸ್ಕಾರ ಸ್ನೇಹಿತರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಜಾರಕಿಹೊಳಿ ಮತ್ತು ಟೀಮ್ ದೊಡ್ಡ ಶಾಕ್ ಕೊಡೋದಕ್ಕೆ ರೆಡಿ ಆಗಿದೆ. 24ರ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಬೆಂಗಳೂರು ನಗರದ ಉಸ್ತುವಾರಿ ವಹಿಸಿದ್ರು, ಅಲ್ಲೂ 4-4 ಸೋತ್ರು. ಹಳೆ ಮೈಸೂರಿನಲ್ಲಿ ಕೇವಲ ಹಾಸನ ಒಂದು ಹೊರತುಪಡಿಸಿ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಹೀನಾಯ ಸೋಲಾಗಿದೆ. ಈಗ ಆಶ್ಚರ್ಯ ಏನಪ್ಪಾ ಅಂದ್ರೆ ಬಿಜೆಪಿ ಅವರೇ ಈಗ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಇದು ಆಶ್ಚರ್ಯ. ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲ ರಿವರ್ಸ್ ಆಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವ ಮಾತನ್ನು ತೇಲ್ಬಿಟ್ಟಿದ್ರು. ಯಾವಾಗ ಕಾಂಗ್ರೆಸ್ನ ಹೈಕಮಾಂಡ್ ಅದು ಸಾಧ್ಯ ಇಲ್ಲ ಅಂತ ತಿರುಗೇಟು ಕೊಡ್ತು, ಈಗ ಡಿ.ಕೆ. ಶಿವಕುಮಾರ್ ಅವರು ಸಹ ಉಲ್ಟಾ ಹೊಡಿತಾ ಇದ್ದಾರೆ. ಈಗ ನಿಮಗೆ ಗೊತ್ತೇ ಇದೆ, ಡಿ.ಸಿ.ಎಂ ಸ್ಥಾನ ಸೃಷ್ಟಿ ಮಾಡಬೇಕು, 3 ಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಅಷ್ಟೇ ಅಲ್ಲದೆ ಲಿಂಗಾಯತ ಸಮುದಾಯದಿಂದ ಎಂ.ಬಿ. ಪಟೇಲ್ರು ಸಹ ಈ ಹಿಂದೆ ಆಲ್ರೆಡಿ ಆಕಾಂಕ್ಷಿ ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮೊದಲೇ ಎಲ್ಲ ಸಮುದಾಯಗಳನ್ನು ಪರಿಗಣಿಸಿ 3 ಹೆಚ್ಚುವರಿ ಡಿ.ಸಿ.ಎಂ ಹುದ್ದೆ ಸೃಷ್ಟಿ ಮಾಡಿದ್ದೇ ಆಗಿದ್ದಿದ್ರೆ ಚುನಾವಣಾ ಫಲಿತಾಂಶ ಬೇರೆಯದ್ದೇ ಆಗಿರ್ತಾ ಇತ್ತು ಅನ್ನೋದು ಈ ಎಲ್ಲ ನಾಯಕರ ವಾದ. ಕಾಂಗ್ರೆಸ್ 9 ಸೀಟ್ ಗೆದ್ದಿರೋದಾದ್ರೂ ಡಿ.ಕೆ. ಶಿವಕುಮಾರ್ ಅವರಿಂದಲ್ಲ, ಸಿದ್ದರಾಮಯ್ಯ ಅವರಿಂದ. ಹಾಸನ ಕ್ಷೇತ್ರನ ಗೆದ್ದಿದ್ದು ಪೆನ್ ಡ್ರೈವ್ ನಿಂದ, ಉಳಿದ ಕಡೆ ಸಿದ್ದರಾಮಯ್ಯ ಅವರ ಸಾಮರ್ಥ್ಯದಿಂದ 9 ಸೀಟ್ ಬಂದಿದೆ ಅನ್ನೋದು ಈ ನಾಯಕರು ಹೇಳ್ತಾ ಇರ್ತಕ್ಕಂತ ವಾದ. ನೀವೇ ನೋಡಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಸೋತಿದ್ದಾರೆ. ತಾವೇ ಉಸ್ತುವಾರಿ ವಹಿಸಿರ್ತಕ್ಕಂತಹ ಬೆಂಗಳೂರು ನಗರದ 4 ಎಂಪಿ ಕ್ಷೇತ್ರಗಳಲ್ಲಿ ಸೋತಿದ್ದಾರೆ. ಹಾಗಾಗಿ ಡಿ.ಸಿ.ಎಂ ಹುದ್ದೆ ಈಗ ಸೃಷ್ಟಿ ಮಾಡಬೇಕಾದ ಅನಿವಾರ್ಯತೆ ಇದೆ ಅನ್ನೋದು ಈ ನಾಯಕರ ಡಿಮ್ಯಾಂಡ್. ಈಗ ಬಿಜೆಪಿಯ ರಮೇಶ್ ಜಾರಕಿಹೊಳಿ ಅವರು ಉರುಳಿಸ್ತಾ ಇರ್ತಕ್ಕಂಥ ದಾಳ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರೋವರೆಗೂ ಕಾಂಗ್ರೆಸ್ ಸರ್ಕಾರ ಸೇಫ್ ಆಗಿರುತ್ತೆ, ಆದ್ರೆ ಅವ್ರೇನಾದ್ರೂ ಇಳಿದ್ರೆ ಸರ್ಕಾರ ಪತನವಾಗುತ್ತೆ ಅನ್ನೋ ಬಾಂಬ್ ಅನ್ನ ರಮೇಶ್ ಜಾರಕಿಹೊಳಿ ಅವರು ಹಾಕಿದ್ದಾರೆ. ನಿಮಗಾಗ್ಲೇ ಗೊತ್ತಿದೆ, ಬೆಳಗಾವಿನಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಕಾರಣ ಜಾರಕಿಹೊಳಿ ಮತ್ತು ಬ್ರದರ್ಸ್ ಅಂತ. ಅದೇ ರೀತಿ ಚಿಕ್ಕೋಡಿನಲ್ಲೂ ಸಹ ಜಾರಕಿಹೊಳಿಯವರು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯನ್ನು ಸಪೋರ್ಟ್ ಮಾಡ್ಲಿಲ್ಲ, ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯನ್ನು ಸಪೋರ್ಟ್ ಮಾಡಿ ಗೆಲ್ಲಿಸಿಕೊಂಡು ಬಂದ್ರು. ಅಂದ್ರೆ ಅವರು ತಮ್ಮ ಕುಟುಂಬ ಅಂತ ಬಂದಾಗ ಒಗ್ಗಟ್ಟು ಪ್ರದರ್ಶನ ಮಾಡ್ತಾರೆ, ಅವರ ಹತ್ರನೇ ಅಧಿಕಾರ ಇರುವಂತೆ ನೋಡಿಕೊಳ್ತಾರೆ ಕೂಡ. ಈಗ ರಮೇಶ್ ಜಾರಕಿಹೊಳಿ ಅವರು ಆಡಿರ್ತಕ್ಕಂತ ಈ ಮಾತಿಂದ ಅಂದ್ರೆ ಸಿದ್ದರಾಮಯ್ಯ ಅವರನ್ನು ಎಲ್ಲಿವರೆಗೆ ಮುಖ್ಯಮಂತ್ರಿ ಆಗಿರೋದಕ್ಕೆ ಕಾಂಗ್ರೆಸ್ ಬಿಡುತ್ತೋ ಅಲ್ಲಿವರೆಗೂ ಸರ್ಕಾರ ಸೇಫ್ ಆಗಿರುತ್ತೆ. ಅವರನ್ನು ಇಳಿಸಿದ ಮರುಕ್ಷಣನೇ ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ರಮೇಶ್ ಜಾರಕಿಹೊಳಿ ಅವರು ಹಾಕಿರ್ತಕ್ಕಂಥ ಬಾಂಬು. ಇದರ ಅರ್ಥ, ಸಿದ್ದರಾಮಯ್ಯ ಅವರನ್ನೇನಾದ್ರೂ ಕೆಳಕ್ಕಿಳಿಸೋದಕ್ಕೆ ಹೋದ್ರೆ ಸತೀಶ್ ಜಾರಕಿಹೊಳಿ ಅವರು ಬಂಡಾಯ ಹೇಳೋದು ನಿಶ್ಚಿತ. ಸ್ನೇಹಿತರೆ, ಒಟ್ಟಾರೆಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಪದಚ್ಯುತಿ ಮಾಡೋದಕ್ಕೆ, ಬಿಗ್ ಶಾಕ್ ಕೊಡೋದಕ್ಕೆ ಬೆಳಗಾವಿನಲ್ಲೇ ಮುಹೂರ್ತ ಸೆಟ್ ಆಗ್ತಾ ಇದೆಯಾ? ಇದರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.